ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣವಿಶೇಷಣಾಯ ನೋಪಲಕ್ಷಿತಸ್ಥಾನಾಯ ನಮೋ ವರ್ಷ್ಮಣೇ ನಮಃ ಪ್ರಮಾಣಾಯ ನಮೋ ಭೂಮ್ನೇ ನಮೋವಸ್ಥಾನಾಯ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 16 ಶ್ಲೋಕಗಳು ಈಗ ಸಮಾಪ್ತ ಆಗಿವೆ. ಮುಂದೆ ನಾವು ವಾಮನಾವತಾರದ ಕುರಿತು ನೋಡಬೇಕಾಗಿದೆ. ಆದರೆ ಈ ಮಧ್ಯದಲ್ಲಿ ಹಿಂದೆ ನಾವು ನೋಡಿರುವಂತಹ ಒಂದೆರಡು ಶ್ಲೋಕಗಳ ಪುನರವಲೋಕನ ಮಾಡಬೇಕು. ವರಾಹದ ಕಥೆ, ಮತ್ಸ್ಯನ ಕಥೆಯನ್ನು ಈಗಾಗಲೇ ನಾವು ಅವಲೋಕಿಸಿ ಮುಗಿಸಿದ್ದೇವೆ. ಈಗ ನಾವು ನೋಡಬೇಕಾದದ್ದು ಕೂರ್ಮ ರೂಪದ ಅವತಾರದ ಬೇರೆ ಬೇರೆ ಪ್ರಸಂಗಗಳು. ತಾತ್ಪರ್ಯ ನಿರ್ಣಯದಲ್ಲಿ 3ನೇ ಅಧ್ಯಾಯದಲ್ಲಿ 44ನೇ ಶ್ಲೋಕದ ರೂಪದಲ್ಲಿ ಇನ್ನು ವರ್ಣನೆ ಮಾಡಿದ್ದಾರೆ. ಈ ಕೂರ್ಮಾವತಾರ 2 ಬಾರಿ ಆಗಿದೆ. ಒಂದು ರೈವತ್ ಮನ್ವಂತರದಲ್ಲಿ, ಮತ್ತೊಂದು ವೈವಸ್ವತ ಮನ್ವಂತರದಲ್ಲಿ. ಹೀಗೆ ಇವೆರಡು ಮನ್ವಂತರಗಳಲ್ಲಿ ಆದಂತಹ ಕಥೆಗಳನ್ನು ಒಟ್ಟಿಗೆ ಹೇಳಿರ್ತಾರೆ ಶಾಸ್ತ್ರದಲ್ಲಿ. ಇಲ್ಲಿ ಗೋವಿಂದಾಚಾರ್ಯರು ಅಭಿಪ್ರಾಯಪಟ್ಟಿರುವಂತೆ, ಸಂಗ್ರಹಿಸಿರುವಂತೆ, ಅವರ ಸ್ವಂತದ ಅಭಿಪ್ರಾಯ ಇರಲಿಕ್ಕಿಲ್ಲ, ಸಂಗ್ರಹ ಇರುವಂತೆ, ಮತ್ತೆ ಪುರಾಣಿಕಾಚಾರ್ಯರು ಕೂಡ ವಾದಿರಾಜಿಯ ವ್ಯಾಖ್ಯಾನವನ್ನು ಅನುಸರಿಸಿ ಬರೆದಿರುವಂತೆ ಕೂರ್ಮಾವತಾರ ಒಮ್ಮೆ ರೈವತ ಮನ್ವಂತರದಲ್ಲಿದೆ. ವೈವಸ್ವತ ಮನ್ವಂತರದಲ್ಲಿ, ಈಗ ನಡೆದಿರುವ ಮನ್ವಂತರದಲ್ಲಿ ನರಸಿಂಹಾವತಾರ ಆದ ಬಳಿಕ ಈ ಕೂರ್ಮಾವತಾರ ಇದೆ. ಯಾಕೆ ಹಾಗೆ ಹೇಳಬೇಕು ಅಂದರೆ, ಈ ಸಮುದ್ರ ಮಥನ ಕಾಲದಲ್ಲಿ ಆ ಮಥನಕ್ಕೆ ಬಲಿ ಚಕ್ರವರ್ತಿಯು ಕೂಡ ಸೇರಿಕೊಂಡಿದ್ದ. ಎಲ್ಲ ದೈತ್ಯರಿದ್ದರು. ಆ ದೈತ್ಯರ ನಾಯಕನಾಗಿ ಬಲಿಚಕ್ರವರ್ತಿಯು ಕೂಡ ಇದ್ದ ಅಂತ ಬರ್ತದೆ. ಈ ಕಾರಣಕ್ಕಾಗಿ ಇದನ್ನ ನರಸಿಂಹಾವತಾರ ಆದಮೇಲೆ ಕೂಡ ನಡೆದದ್ದು ಅಂತ ನಾವು ಹೇಳಬೇಕಾಗ್ತದೆ. ನರಸಿಂಹಾವತಾರ ಆದ ನಂತರ ಆ ಪ್ರಹ್ಲಾದನ ಮಗನಾದ ವಿರೋಚನನಿಗೆ ಮಗನಾಗಿ ಬಲಿ ಹುಟ್ಟುವರು. ನರಸಿಂಹ ಕೊಂದದ್ದು ಹಿರಣ್ಯಕಶಿಪುವನ್ನ. ಹಿರಣ್ಯಕಶಿಪುವನ ಮಗ ಆ ನರಸಿಂಹಾವತಾರ ಕಾಲದಲ್ಲಿ 10-15 ವರ್ಷದವನಾಗಿರಬಹುದು. ಮುಂದೆ ಅವನಿಗೆ ವಿರೋಚನ ಅಂತ ಮಗ, ಅವನಿಗೆ ಬಲಿ ಅಂತ ಮಗ. ಆ ಬಲಿ ಸಮುದ್ರ ಮಥನ ಕಾಲದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಅವನು ನರಸಿಂಹಾವತಾರದ ನಂತರ ನಡೆದಿರುವ ಕೂರ್ಮಾವತಾರದಲ್ಲೇ ಅದನ್ನು ಪಾಲ್ಗೊಂಡಿರಬೇಕು. ಹೀಗೆ ಕೂರ್ಮಾವತಾರ ಆ ಸಮುದ್ರ ಮಥನದ ಪ್ರಸಂಗದಲ್ಲಿ ನಡೆಯಿತು. ಆ ಪರ್ವತ ಅಲ್ಲಿ ಮುಳುಗಲಿಕ್ಕೆ ತೊಡಗಿದಾಗ ಭಗವಂತ ಅದನ್ನ ಮೇಲೆತ್ತಿದ ಕೂರ್ಮ ರೂಪದಿಂದ. ಇದು ನಮ್ಗೆ ಗೊತ್ತಿರುವಂತಹ ಕಥಾ. ಹಾಗಾದ್ರೆ ಒಟ್ಟಾರೆ ಅವತಾರ ಕ್ರಮ ಹೇಗೆ ಅಂದರೆ, ಮೊದಲು ಸ್ವಯಂಭೂ ಮನ್ವಂತರದಲ್ಲಿ ವರಾಹ ರೂಪ, ಭೂಮಿ ತಾನಾಗಿ ಕುಸಿದು ಬಿದ್ದಾಗ ಅದನ್ನದು ಮೇಲೆತ್ತಿತ್ತು. ಮುಂದೆ ಮತ್ಸ್ಯಾವತಾರ ಚತುರ್ಮುಖ ಬ್ರಹ್ಮನ ಹಿಂದಿನ ದಿನಕಲ್ಪದ ಕೊನೆಯಲ್ಲಿ, ಅರ್ಥಾತ್ ಈಗಿನ ದಿನಕಲ್ಪದ ಮೊದಲ ಮನ್ವಂತರವಾದ ಸ್ವಯಂಭೂ ಮನ್ವಂತರದ ಆದಿಭಾಗದಲ್ಲಿ ಹೈಗ್ರೀವಾಸುರ ವೇದಗಳನ್ನು ಅಪಹರಿಸಿದ್ನಲ್ಲ, ಆಗ ಭಗವಂತ ಮತ್ಸ್ಯಾವತಾರ ತಾಳಿದ್ದ. ಮುಂದೆ ಇದೇ ಚತುರ್ಮುಖ ಬ್ರಹ್ಮನ ಈಗಿನ ದಿನಕಲ್ಪದ 6ನೇ ಮನ್ವಂತರ, ಚಾಕ್ಷುಷ ಮನ್ವಂತರ, ಅದರ ಕೊನೆಯಲ್ಲಿ ವೈವಸ್ವತ ಮನು ಸತ್ಯವ್ರತ ಮಹಾರಾಜನನ್ನು ಅನುಗ್ರಹಿಸುವ ಉದ್ದೇಶದಿಂದ ಅದೇ ಮತ್ಸ್ಯನ ವ್ಯಕ್ತ ಆದ.
ಹೀಗೆ ಆ ಮತ್ಸ್ಯಾವತಾರ ಆದ ಮೇಲೆ ಮತ್ತೆ ಆ ಹಿಂದಿನ ವರಾಹವೇ ವ್ಯಕ್ತ ಆಯಿತು. ಆ ವರಾಹ ಹಿಂದೆ ಕೊಂದದ್ದು ಆದಿದೈತ್ಯ ಹಿರಣ್ಯಾಕ್ಷನನ್ನು. ಅವನು ಚತುರ್ಮುಖ ಬ್ರಹ್ಮನ ಮಗ. ಆವಾಗ ಭೂಮಿಯನ್ನು ಎತ್ತಿದ್ದು ಅದು ತಾನೇ ಮುಳುಗಿದ್ದಾಗ. ಈಗ ಎರಡನೇ ಬಾರಿ ಅದೇ ವರಾಹ ಏನು ವ್ಯಕ್ತನಾದ. ಈಗ ಅವನು ಭೂಮಿಯನ್ನ ಆ ಹಿರಣ್ಯಾಕ್ಷ ಮುಳುಗಿಸಿದ್ದಾಗ ಅವನನ್ನು ಸಂಹರಿಸುವುದಕ್ಕಾಗಿ ಮತ್ತು ಭೂಮಿಯನ್ನು ಮೇಲೆತ್ತುವುದಕ್ಕಾಗಿ. ಮತ್ತೆ ಈಗಿನ ಹಿರಣ್ಯಾಕ್ಷ ಅವನು ದಿತಿ ಮತ್ತು ಕಶ್ಯಪರ ಪುತ್ರ. ಹೀಗೆ ಮತ್ಸ್ಯಾವತಾರ ಆದ ಮೇಲೆ ಚಾಕ್ಷುಷ ಮನ್ವಂತರದ ಮತ್ಸ್ಯಾವತಾರ ಆದಮೇಲೆ ವರಾಹ ನರಸಿಂಹ, ಅದಾದ್ಮೇಲೆ ಕೂರ್ಮ. ಈ ಕೂರ್ಮ ಹಿಂದಿನ 5ನೆಯ ರೈವತ ಮನ್ವಂತರದಲ್ಲಿಯೂ ಒಂದಾಗಿತ್ತು. ಅಂತೂ ಇವು 2 ಕೂರ್ಮಾವತಾರಗಳು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯಪಡ್ತಾರೆ. ಈ ಕೂರ್ಮ ಆದ ಮೇಲೆ ಮುಂದೆ ವಾಮನ, ಅದಾದ ಬಳಿಕ ಪರಶುರಾಮ, ರಾಮ ಇತ್ಯಾದಿ ಅವತಾರಗಳು. ಇದು ಗೋವಿಂದಾಚಾರ್ಯ ಸಂಗ್ರಹ ಮಾಡಿದಂತೆ ನಾನು ಓದ್ತಿದ್ದೇನೆ. ಇದಕ್ಕೆ ಗೋವಿಂದಾಚಾರ್ಯರು ಒಂದು ಸಂಕೇತವನ್ನು ಹೇಳಿರ್ತಾರೆ. ಅದನ್ನು ನೀವು ಎಲ್ಲ ಕಡೆ ಕೇಳಿರ್ತೀರಿ. ಆ ಸಂಕೇತ ಅಷ್ಟು ಬಹಳ ಪ್ರಾಮಾಣಿಕವಾದಂತೇನು ನನಗನ್ಸೋದಿಲ್ಲ. ಆ ಒಂದು ವಿಶ್ಲೇಷಣೆ, ಸಂಕೇತ ಅನ್ನೋದಕ್ಕಿಂತ ಆ ಇಂಟರ್ಪ್ರಿಟೇಷನ್. ಈ ಹಿಂದೆ ನಾವು ಏನು ನೋಡಿದ್ವಿ, ಮೊದಲು ಸ್ವಯಂಭೂ ಮನ್ವಂತರದಲ್ಲಿ ಆದಿವರಾಹ ಇತ್ಯಾದಿ, ಆ ವಿಶ್ಲೇಷಣೆ ಅದೇ ಅಂತಿಮ. ಮುಂದಿಂದು ಮುಂದೆ. ಮೊದಲು ತಿರ್ಯಕ್ ಪ್ರಾಣಿಗಳು, ಭಗವಂತ ಏನು ತಿರ್ಯಕ್ ಪ್ರಾಣಿಗಳ ರೂಪದಲ್ಲಿ ಅವತರಿಸಿದ ಅವುಗಳ ನಿರ್ದೇಶ ಮಾಡಿದ್ದಾರೆ. ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು ತಿರ್ಯಕ್ ಪ್ರಾಣಿಗಳು ಅಂತ. ಅದರಲ್ಲೂ ಮತ್ಸ್ಯ ಕೂರ್ಮ ವರಾಹ ಅಂತ. ಅದರಲ್ಲೂ ಮೊದಲು ಜಲಚರವಾದ ಮತ್ಸ್ಯವನ್ನು ಮೊದಲು ಹೇಳಿದರು, ಮತ್ತು ಉಭಯಚರವಾದ ಕೂರ್ಮವನ್ನು, ನೆಲದ ಮೇಲೂ ನೀರಿನ ಮೇಲೂ ಸಂಚಾರ ಮಾಡುವ ಆಂಫಿಬಿಯನ್ ಅದು ಕೂರ್ಮವನ್ನು ಆಮೇಲೆ ಹೇಳಿದರು. ಸ್ಥಳಚರವಾದ ವರಾಹವನ್ನು ಆಮೇಲೆ ಹೇಳಿದರು. ಅರ್ಧನರನಾದ ನರಸಿಂಹನನ್ನು ಆಮೇಲೆ ಹೇಳಿದರು. ಮುಂದೆ ದೇವಲೋಕದಲ್ಲಿ ಮಾತ್ರ ಕಾಣುವ ವಾಮನನ್ನು ಹೇಳಿದರು. ಮುಂದೆ ನರಲೋಕದಲ್ಲೂ ಕಾಣುವ ಪರಶುರಾಮಾದಿಗಳನ್ನು ಹೇಳಿದರು ಅಂತ ಇದೊಂದು ವಿಶ್ಲೇಷಣೆ. ಆದರೆ ಭಾಗವತದಲ್ಲಿ ಈ ಒಂದು ಕ್ರಮವನ್ನು ಸರಿಯಾಗಿ ಅನುಸರಿಸಲಿಲ್ಲ. ಅಲ್ಲಿ ಕೇವಲ ಸಂಖ್ಯೆಯನ್ನು ಮಾತ್ರ ಹೇಳಿದ್ದಾರೆ. ಸತ್ಯಂ ಶ್ರೂಯತೆ ಕೇವಲ ಅವತಾರ ಸಂಖ್ಯಾ, ಹಿಂದೆ 1ನೇ ಸ್ಕಂದದಲ್ಲಿ, ಈಗ ಅಲ್ಲಿ ಹೇಳ್ತಿರೋದು ಸಂಖ್ಯೆ ಮಾತ್ರ, ಹೊರತು ಕ್ರಮ ವಿವಕ್ಷ ಅಲ್ಲಿಲ್ಲ ಅಂತ ತಾತ್ಪರ್ಯ. ವರಾಹ ನರಸಿಂಹ ಅವತಾರಗಳಿಗಿಂತ ಮುಂಚೆನೂ ಕೂರ್ಮಾವತಾರ ಇದೆ, ಆಮೇಲೂ ಒಂದಿದೆ ಅಂತ ಹೀಗೆ ತಿಳಿಸುವುದು ಉದ್ದೇಶ. ಅನೇಕ ಕಡೆ ಹಾಗೆ ಮಾಡ್ತಾರೆ. ರಾಮಾವತಾರಕ್ಕಿಂತ ಮುಂಚೆ ಒಮ್ಮೆ ವ್ಯಾಸಾವತಾರ ಆಗಿದೆ, ರಾಮಾವತಾರ ಆದಮೇಲೂ ಕೂಡ ಈ ವ್ಯಾಸಾವತಾರ ಆಗಿದೆ ಅಂತ ಅನ್ನೋದನ್ನೆಲ್ಲ ತಿಳಿಸ್ತಾರೆ. ಹಾಗೆ ಇದೂ ಒಂದು ಪ್ರಯತ್ನ ಅಂತ ಅದರ ತಾತ್ಪರ್ಯ. ಅದಕ್ಕೆ ಈ ವೇದ ಪ್ರಾಪ್ತಿ ಮೊದಲಾದ ಸಂಗತಿಗಳಿದೆಯಲ್ಲ, ಇದಕ್ಕೊಂದು ಇಂಟೆಲೆಕ್ಚುವಲ್ ಇಂಟರ್ಪ್ರಿಟೇಷನ್ ಕೂಡ ಇದೆ. ಅದನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದನ್ನು ನಾವು ಗಮನಿಸೋಣ. ಮೊದಲು ಮತ್ಸ್ಯವನ್ನು ಹೇಳಿದ ಯಾಕೆ ಅಂದರೆ, ಮತ್ಸ್ಯ ರೂಪದಿಂದ ಮೊದಲು ವೇದಗಳನ್ನು ಉದ್ಧರಿಸಿದ, ವೇದಗಳ ಪ್ರಾಪ್ತಿ ಮೊದಲು. ಅದಾದಮೇಲೆ ಮನಸ್ಸೆಂಬ ಮಂದರವನ್ನು ಆ ಕ್ಷೀರಸಾಗರದಲ್ಲಿ ತೊಡಗಿಸಿ, ಅಂದರೆ ಶಾಸ್ತ್ರಸಾಗರದಲ್ಲಿ ತೊಡಗಿಸಿ ಚೆನ್ನಾಗಿ ಮಥನ ಮಾಡೋದು. ನಮ್ಮಲ್ಲಿರುವ ದುಷ್ಟಶಕ್ತಿಗಳು ಸತ್ಶಕ್ತಿಗಳು ಇಬ್ಬರೂ ಬರ್ತಾರೆ ಮಥನ ಮಾಡಲಿಕ್ಕೆ. ನಮ್ಮ ಸದ್ಬುದ್ಧಿಯೂ ಮಥನದಲ್ಲಿ ತೊಡಗ್ತದೆ, ನಮ್ಮ ದುರ್ಬುದ್ಧಿ, ನಮ್ಮ ಸಂದೇಹ, ಅವು ನಮ್ಮ ವ್ಯಕ್ತಿತ್ವದ 2 ಮಜಲುಗಳು ಕೂಡ ಆ ಮಥನದಲ್ಲಿ ತೊಡಗುತ್ತವೆ. ಜ್ಞಾನ ಸ್ಥಿರ ಆದ ಮೇಲೆ, ಹೀಗೆ ಸ್ಥಿರವಾದ ಜ್ಞಾನ ಆ ಕೂರ್ಮ ರೂಪದಿಂದ ಬಂದ ಮೇಲೆ ವರಾಹ ರೂಪದ ಭಗವಂತ ಬರ್ತಾನೆ. ಅವನು ನಮಗೆ ಜ್ಞಾನ ಬಂದ ಮೇಲೆ ಮಾಡಬೇಕಾದ ಧ್ಯಾನವನ್ನು ಮಾಡಲಿಕ್ಕೆ ಭೂಮಿ ಏನು ಬೇಕಲ್ಲ, ಆ ಸ್ಥಿರವಾದ ಭೂಮಿಯನ್ನು ಆತ ಒದಗಿಸ್ತಾನೆ. ಭೂಮಿಯಲ್ಲೂ ಸ್ತ್ರೀರೂಪದ, ಹಳದಿ ಬಣ್ಣದ ಸ್ತ್ರೀರೂಪದಿಂದಿದ್ದು ತಾನೇ ನಮಗೆ
ಧ್ಯಾನಕ್ಕೆ ಬೇಕಾದ ಅನುಕೂಲ ಮಾಡಿಕೊಡ್ತಾನೆ. ಅದಕ್ಕಾಗಿ ಶ್ರವಣ, ಮನನ ಮತ್ತು ಧ್ಯಾನ ಅಂತ ಹೇಳುವುದು. ಮೊದಲು ಶ್ರವಣ ಮತ್ಸ್ಯ ರೂಪದಿಂದ, ಮನನ ಕೂರ್ಮ ರೂಪದಿಂದ, ಧ್ಯಾನ ವರಾಹ ರೂಪದಿಂದ ನಮಗೆ ದೊರೆತ ಭೂಮಿಯ ಮೇಲೆ. ಹೀಗೆ ಧ್ಯಾನ ಮಾಡಲಿಕ್ಕೆ ಕೂತ ಮೇಲೆ ಕೂಡುವ ಪ್ರಸಂಗದಲ್ಲಿ ಮೊದಲು ನಮ್ಮ ಪಾಪ ಪುರುಷನನ್ನು ಸುಟ್ಟು ಹಾಕಬೇಕು. ನಮಗದು ಗೊತ್ತಿದೆ, ಕೇಳಿದ್ದೀವಿ ನಾವು. ಪಾಪ ಪುರುಷನನ್ನು ನೃಸಿಂಹಾಗ್ನಿಯಿಂದ ಸುಟ್ಟು ಹಾಕಬೇಕು. ಮೊದಲು ಪಾಪ ಪುರುಷನನ್ನು ನಾವು ನಮ್ಮ ಹೊಟ್ಟೆಯ ಎಡಭಾಗದಲ್ಲಿದ್ದವನನ್ನು ಚಿಂತನೆ ಮಾಡಿಕೊಂಡು ಅವನನ್ನು ಒಣಗಿಸಿ ಅವನನ್ನು ಸುಟ್ಟು ಹಾಕಬೇಕು. ಅದು ನರಸಿಂಹಾಗ್ನಿಯಿಂದ. ಅದಾಗುವುದು ನರಸಿಂಹ ಅವತಾರದಿಂದ. ಅಲ್ಲಿಗೆ ಕೂರ್ಮಾವತಾರದ ಕುರಿತು ನಾವು ನೋಡಬೇಕಾದದ್ದು ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣ ವಸ್ತು.